ರಾಜ್ಯದ ದೇಶದ ರಾಜಕಾರಣ, ಪ್ರಜಾಕಾರಣ, ಪ್ರಜೆಗಳ ಆಶೋತ್ತರ ಹಾಗೇನೆ ಹಲವು ವಿಚಾರಗಳಿಗೆ ದಿಕ್ಸೂಚಿ ಅದು ನ್ಯೂಸ್ ಬಾಸ್. ನಮಸ್ಕಾರ ಕರ್ನಾಟಕ. ವೆರಿ ಗುಡ್ ಮಾರ್ನಿಂಗ್, ಬ್ಯೂಟಿಫುಲ್ ಮಾರ್ನಿಂಗ್. ನಿಮ್ಮ ಜೊತೆ ರಾಘವ ಸೂರ್ಯ ಮತ್ತು ಲಕ್ಷ್ಮಿ ಮೈಸೂರು. ವೆರಿ ಗುಡ್ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಥ್ಯಾಂಕ್ ಯು. ಹ್ಯಾಪಿ ಮಾರ್ನಿಂಗ್. ಹೌ ಆರ್ ಯು? ಐ ಆಮ್ ಗುಡ್ ಸರ್. ನೀವು ಹೇಗಿದ್ದೀರಾ? ಓ ಬೈ ಗಾಡ್ಸ್ ಗ್ರೇಸ್ ಆಸಮ್. ತುಂಬಾ ಚೆನ್ನಾಗಿದೆ. ಏನು ಸಮಾಚಾರ? ಹೇಳಬೇಕು ಸರ್, 2 ದಿನ ಅಲ್ಲ, ಜನನು ಅದೇ ಕಾಯ್ತಿದ್ದಾರೆ, ನಾವು ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ. ಖಂಡಿತ ಹೌದು ಅಲ್ವಾ? ನಾವು ಸಮಾಚಾರ ಕೊಡೋದಕ್ಕಂತಾನೆ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಖಂಡಿತವಾಗ್ಲೂ ನಿಜ. ಬಹಳಷ್ಟು ಇಂಟ್ರೆಸ್ಟಿಂಗ್ ಸಮಾಚಾರ ಇದಾವೆ. ಅದರಲ್ಲೂ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೂಪಗಳನ್ನ ಪಡೆದುಕೊಳ್ತಾ ಇದೆ. ಇನ್ನು ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿದೆ. ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದು ಕೂಡ ಈಗ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಆಗಿದೆ. ಅದರ ಜೊತೆಗೆ ಇಡಿ ಮತ್ತೆ H1N1 ಏನಿದು ಕಾಯ್ತಾ ಇರಿ. ಅದಕ್ಕಿಂತ ಮುಂಚಿತವಾಗಿ ನಾವೀಗ ಅಶ್ವತ್ ಸಂದೇಶ. ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಚೆನ್ನಾಗಿರ್ಬೇಕು. ನಮ್ಮ ಉದ್ದೇಶ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಸಂದೇಶ ಬೇಕು, ಅದುವೇ ಅಶ್ವತ್ ಸಂದೇಶ. ನೋಡಿ, ದಿನದಲ್ಲಿ 15 ನಿಮಿಷ ಸತ್ರೆ ದಿನವಿಡೀ ಬದುಕಬಹುದು. ಏನಿದು ಹಾಗಂದ್ರೆ? ದಿನದಲ್ಲಿ 15 ನಿಮಿಷ ಸಾಯೋ ಅಭ್ಯಾಸ ಆದ್ರೆ ದಿನವಿಡೀ ಬದುಕಬಹುದು. ನೆಲ್ಲಿಕೆರೆ ವಿಜಯ್ ಕುಮಾರ್ ಅವರ ಮಾತಿದು. ಋಷಿ ಪ್ರಭಾಕರ್ ಗುರೂಜಿಯಿಂದ ಸ್ಫೂರ್ತಿ ಪಡೆದಂತ ಇರುವಂತದ್ದು. ಅಂದ್ರೆ ಎವ್ರಿಥಿಂಗ್ ಈಸ್ ಓಕೆ ಅಂತ ಮೊನ್ನೆ ಕೇಳಿದ್ವಿ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ವತಿಯಿಂದ. ಏನಿದು 15 ನಿಮಿಷ ಸತ್ರೆ ದಿನ ಇಡೀ ಬದುಕಬಹುದು? ಕನ್ಫ್ಯೂಷನ್ ಆಯ್ತಾ? ಖಂಡಿತ. ಅದಕ್ಕೆ ಕೇಳಿದೆ ನಿಮ್ಗೆ ಏನಿದು ಅಂತ. ವೆರಿ ಇಂಟ್ರೆಸ್ಟಿಂಗ್. ಯಾವಾಗ್ಲೂ ಅಷ್ಟೇ, ನಮ್ಗೆ ಏನಾದ್ರೂ ಮಾಡುವಿಕೆಯಲ್ಲೇ ಸಿಕ್ಕಾಕೊಳ್ತಾ ಇದ್ದೀವಿ. ವಿ ನೋ ಡೂಯಿಂಗ್, ವಿ ಡೋಂಟ್ ನೋ ನಾನ್ ಡೂಯಿಂಗ್. ಯಾವಾಗ ಸುಮ್ಮನಿದ್ರೆ ಚಳಿಯೂ ನಡುಗಬಹುದು ಅನ್ನೋ ಒಂದು ಮಾತಿದೆ. ಸುಮ್ಮನಿದ್ದು ಬೊಮ್ಮನಾಗುವೆ ಅನ್ನೋ ಮಾತಿದೆ. ಎಲ್ಲ ಮಹನೀಯರು ಕೂಡ ತಮ್ಮ ಆನಂದವನ್ನ ಕಂಡುಕೊಳ್ಳಲಿಕ್ಕೆ ಬಳಸಿದಂತಹ ಸೂತ್ರ ಅದು ಸುಮ್ಮನಿರೋದು. ಸುಮ್ಮನಿರೋದು ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಆ ಸ್ಥಿತಿಯಲ್ಲಿದ್ದಾಗ ನಮ್ಮ ನರ್ವಸ್ ಸಿಸ್ಟಮ್ ಏನಿದೆ ಅದು ಕಾಮ್ ಅಂಡ್ ಕಂಪೋಸ್ಡ್ ಆಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ. ಆಗ ನೀವು ಆಕ್ಷನ್ನ ತೆಗೆದುಕೊಳ್ಬಹುದು. ನೀವು ಪೆಟ್ರೋಲ್ ಬಂಕಿಗೆ ಹೋದ್ರೂ ಕೂಡ ಗಾಡಿಯನ್ನ ನಾನು ಅಲ್ಲೂ ಓಡಿಸ್ತೀನಿ ಅಂತ ಹೇಳಿದ್ರೆ ಸುಮ್ಮನಿರಪ್ಪ ಅಂತ ಹೇಗೆ ಹೇಳ್ತಾರೋ, ದಟ್ ಇಸ್ ದ ಇನ್ಸೈಡ್ ಮೀನಿಂಗ್ ಆಫ್ ದಿಸ್ ಸ್ಲೋಗನ್. ಈ ಸುಭಾಷಿತ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಅಲ್ವಾ? ನಾವು 15 ನಿಮಿಷ ಅಟ್ಲೀಸ್ಟ್ ಸುಮ್ಮನಿರೋ ಅಭ್ಯಾಸ ಮಾಡೋಣ.